ಇನ್ನು ಮುಂದೆ ರಮೇಶ್ ಅವರ ಕೆಲಸ ಏನಾಗಿರುತ್ತೆ ಅಂದ್ರೆ ಆ ದೀಪಕ್ಕೆ ತೈಲವನ್ನ ಎರೆಯೋದಷ್ಟೇ ಕೆಲಸ. ದೀಪವನ್ನ ಇವತ್ತು ಬೆಳಗ್ತಾ ಇದ್ದಾರೆ ಗಣ್ಯಮಾನ್ಯರು. ಅವರ ಬಾಳಲ್ಲಿ ಬೆಳಗಿದಂತಹ ಇವತ್ತಿನ ಈ ಒಂದು ದೀವಿಗೆಗೆ ಅವರು ತಮ್ಮ ಶ್ರದ್ಧಾ, ಭಕ್ತಿ ಹಾಗೂ ಪ್ರಯತ್ನ ಎನ್ನುವ ತೈಲವನ್ನ ಎರೆಯುತ್ತಾ ತಮ್ಮ ಬಾಳನ್ನ ಹಸನ ಮಾಡಿಕೊಡಬೇಕು ಎನ್ನುವ ಆಶಯ ನಿಮ್ಮೆಲ್ಲರದ್ದು. ಹಾಗಾಗಿ ಅಸತೋಮ ಸದ್ಗಮಯ, ತಮಸೋಮ ಜ್ಯೋತಿರ್ಗಮಯ, ಮೃತ್ಯೋರ್ಮ ಅಮೃತಂಗಮಯ ಅನ್ನುವ ಹಾಗೆ ಅಸತ್ಯದಿಂದ ಸತ್ಯದೆಡೆಗೆ, ಮೃತ್ಯುವಿನಿಂದ ಅಮರತ್ವದ ಎಡೆಗೆ ಸಾಗುವಂತಹ ಈ ಒಂದು ಬೆಳಕಿನ ಸಂದೇಶವನ್ನ ಈ ಮೂಲಕ ಸಾರುತ್ತಾ ಇರುವಂತಹ ದೀವಿಗೆಯನ್ನ ಉದ್ಘಾಟಿಸಿ ಬೆಳಗಿಸಿ ಕಾರ್ಯಕ್ರಮವನ್ನ ಉದ್ಘಾಟಿಸಿ ಕೊಡ್ತಾ ಇದ್ದಾರೆ ನಮ್ಮ ನೆಚ್ಚಿನ ಶಾಸಕರಾದಂತಹ ಭೀಮಣ್ಣ ನಾಯ್ಕ ಸರ್ ಅವರು ಹಾಗೂ ವೇದಿಕೆ ಮೇಲೆ ಇರುವಂತಹ ಎಲ್ಲ ಗಣ್ಯರು. ಹಾಗಾಗಿ ಮತ್ತೊಮ್ಮೆ ನಾವು ನೀವೆಲ್ಲ ಜೋರಾದ ಚಪ್ಪಾಳೆ ಮೂಲಕ ಸಾಕ್ಷಿಯಾಗೋಣ ರಮೇಶ್ ರವರ ಉಜ್ವಲ ಭವಿಷ್ಯಕ್ಕೆ. ನಾನು ನಿನ್ನೆ ರಮೇಶ್ ನಾಯ್ಕರು ಮಾತಾಡ್ತಿರುವಾಗ ಅಂದ್ರು, ಜಾತಿ ಧರ್ಮ ಭೇದಗಳ ಆಚೆ ಪ್ರಕಾಶಮಾನವಾಗಿ ಹೊಳೆಯುವುದೇ ಜ್ಞಾನ. ಅದನ್ನ ಸಂಪಾದಿಸಲಿಕ್ಕೆ ಯಾವುದೂ ಅಡೆತಡೆ ಬರಲ್ಲ. ಪ್ರಯತ್ನ ಒಂದೇ ನಮ್ಮ ಪಥವಾಗಿರ್ಬೇಕು. ಆ ರೀತಿ ಪ್ರಯತ್ನ ಪಡುವವರಿಗೆ ಸದಾ ದಾರಿದೀಪವಾಗಿ ನಿಲ್ಲುವಂತವರು ಉದಯ್ ಸ್ವಾಮಿಯವರು. ಹಾಗಾಗಿ ಅವರ ಆಶೀರ್ವಾದವನ್ನ ಬೇಡುತ್ತಾ ಅವರಿಗೆ ಈ ಒಂದು ಸಂದರ್ಭದಲ್ಲಿ ಗೌರವವನ್ನ ಸಮರ್ಪಿಸ್ತಾ ಇದ್ದಾರೆ. ನಮ್ಮ ಶಾರದಮ್ಮ ಹಾಗೂ ಮಂಜುನಾಥ್ ನಾಯ್ಕ್ ಹಾಗೂ ರಮೇಶ್ ಈ ಒಂದು ಕುಟುಂಬದವರ ಪರವಾಗಿ ನಿಮಗಿದು ಪ್ರೀತಿಯ ಅಭ್ಯದಲ್ಲಿ ಉಪಸ್ಥಿತರಿದ್ದು ನಮ್ಮ ಮಂಜುನಾಥ್ ನಾಯ್ಕ್ ಹಾಗೂ ಶ್ರೀಮತಿ ಶಾರದಮ್ಮ ಅವರ ಪ್ರೀತಿಯ ಒಂದು ಪುರಸ್ಕಾರವನ್ನ ಸ್ವೀಕರಿಸುತ್ತಾ ರಮೇಶ್ ನಾಯ್ಕರವರಿಗೆ ಸದಾ ಪ್ರೋತ್ಸಾಹವಾಗಿ ನಿಲ್ಲುವಂತಹ ಧ್ವನಿಯೊಂದಿಗೆ ನಮ್ಮ ಸಮಾಜದ ಅಥವಾ ನಮ್ಮ ಬೇಕಾದಷ್ಟು ಅವಕಾಶ ಇದೆ ಅಂತ ಹುಡುಗ ಇವನಲ್ಲ. ಮನೆಯಲ್ಲಿ ಎಲ್ಲ ಕಷ್ಟದಿಂದ ಎಲ್ಲ ಕಷ್ಟಪಟ್ಟು ಅವನು ಮಾಡದಿದ್ದು ಯಾವುದೂ ಕೆಲಸ ಇಲ್ಲ. ಎಲ್ಲ ಕೆಲಸ ಮಾಡಿಕೊಂಡು ಇವತ್ತು CA ಪಾಸ್ ಆಗಿ ಹೆಮ್ಮೆದಿಂದ ನನ್ನ ಶಿಷ್ಯ ಅಂತ ಹೇಳಲಿಕ್ಕೆ ನನಗೆ ತುಂಬಾ ಆನಂದ ಆಗ್ತಾ ಇದೆ. ಇವತ್ತು ಸಿರ್ಸಿನಲ್ಲಿ ಯಾವಾಗಲೂ ನಾನು ಹೇಳ್ತಾ ಇರ್ತೀನಿ, ಹೊಸ CA ಆಗಿದ್ದವರು ಪ್ರಾಕ್ಟೀಸ್ನಲ್ಲಿ ಯಾರು ಬರೋದಿಲ್ಲ ಸರ್. ಆದಷ್ಟು ಎಂಪ್ಲಾಯ್ಮೆಂಟ್ ನಲ್ಲಿ ಹೋಗ್ಲಿಕ್ಕೆ ನೋಡ್ತಾರೆ. ಯಾಕಂದ್ರೆ ಪ್ರಾಕ್ಟೀಸ್ ಗೊತ್ತಿದೆ. ಎಸ್ಟಾಬ್ಲಿಷ್ ಆಗಬೇಕಾದ್ರೆ ಇವತ್ತು ಮಿನಿಮಮ್ 2 ದಿನ 3 ವರ್ಷ ಬೇಕು. ಕಷ್ಟ ಪಡಿಬೇಕು, ಜನದ ಅವನ ಮೇಲೆ ವಿಶ್ವಾಸ ಬರಬೇಕು, ಇವನು ಒಳ್ಳೆ ಕೆಲಸ ಮಾಡಿಕೊಡ್ಬೋದು ನಮಗೆ ಅಂತ. ಆದರೂ ಇವತ್ತು ಇಲ್ಲಿ ಬಂದಿದ್ದ ಜನನ್ನು ನೋಡಿದ್ರೆ ನನ್ಗನ್ನಿಸದೆ ಇವನಿಗೆ ನಮಗೆ 2 ವರ್ಷ ಕಾಯೋ ಆಗತ್ತಿಲ್ಲ. ಆದಷ್ಟು ಬೇಗನೆ ಅವನು ಪ್ರೊಫೆಷನಲ್ ಆಗ್ತಾನೆ. ಇದೇ ಪ್ರೀತಿ ವಿಶ್ವಾಸ ಅವನ ಮೇಲೆ ಇರಲಿ ಅಂತ ಕೇಳ್ತಾ ಇದ್ದೀನಿ. ಹಾಗೂ ಅವನು ಖಂಡಿತ ಹೌದು, ಅವ್ರು ಹೇಳಿದಂಗೆ ನಾ ಅಮೆರಿಕದಲ್ಲಿ ಬೇಕಾದ್ರೆ ಅವ್ರು ನನ್ನ ಕಾಂಟ್ಯಾಕ್ಟ್ ಮಾಡ್ತಾ ಇದ್ದ. ಸರ್ ನೀವು ಬಂದ್ಮೇಲೆ ಉದ್ಘಾಟನೆ ಮಾಡ್ತೀನಿ. ನಾನೇ ಮನೆಯ ನಾ ಬರೋದು ತಡ ಆಗುತ್ತೆ, ಅದಕ್ಕಿಂತ ಮೊದಲು ನೀವು ಮಾಡ್ಬಿಡು. ಇಲ್ಲ ಇಲ್ಲ ಸರ್ ನೀವು ಬಂದ್ಮೇಲೆ ಮಾಡ್ತೀನಿ ಅಂತ ಹೇಳಿದ. ಆ ಪ್ರೀತಿ ತೋರಿಸಿದ್ದಕ್ಕೆ, ಆ ವಿಶ್ವಾಸ ಇಟ್ಕೊಂಡಿದ್ದಕ್ಕೆ ತುಂಬಾ ಧನ್ಯವಾದಗಳು. ಇನ್ನು ಮುಂದೆ ಹೀಗಾಗಿ ಬೆಳೆದಿ ಏನು ನಮ್ಮಿಂದ ಸಹಾಯ ಆಗುತ್ತೆ ಅದು ಖಂಡಿತ ನಾವು ಮಾಡೇ ಮಾಡ್ತೀವಿ. ಸಿರ್ಸಿನಲ್ಲಿ ಇದ್ದಿದ್ದು ನಮ್ಮ ಗುರುತಿರ್ಲಿ. ಈಗ ಹೇಳಲಿಕ್ಕೆ ನಾನು ಹೆಮ್ಮೆ ಪಡಿತೀನಿ, ಭೀಮಣ್ಣ ಕೂಡ ಕಳೆದ 45 ವರ್ಷದಿಂದ ನನ್ನ ಕಕ್ಷೆಯಾರಣ್ಯ. ಭೀಮಣ್ಣ ಬೆಳೆದಿದ್ದು ನಾನು ನೋಡಿದ್ದೀನಿ, ಯಾವ ಸ್ಟೇಜಿಂದ ಯಾವ ಸ್ಟೇಜಿಗೆ ಬಂದಿದ್ದೀನಿ ಅಂತ ನೋಡಿದ್ದೀನಿ. ತುಂಬಾ ಹೆಮ್ಮೆ ಆಗುತ್ತೆ ಸರ್. ಹಿಂಗೆ ಬೆಳೀತಾ ಇದ್ರಿ. ಈ ಮಾತು ಇಲ್ಲ ಹೇಳಬೇಕಲ್ಲ, ಅದು ಚೀಫ್ ಮಿನಿಸ್ಟರ್ ಅಂತ ನೀವು ನೋಡ್ತಾ ಇದ್ದೀನಿ. ಹಿಂಗೆ ನೀವು ಬೆಳೀರಿ. ಇಲ್ಲಿ ನನಗೆ ಒಂದು ಸಂದರ್ಭದಲ್ಲಿ ರಮೇಶ ಮತ್ತೆ ಫ್ಯಾಮಿಲಿಯವರು ಇಲ್ಲಿ ಕರೆದಿ
ಏನು ಸತ್ಕಾರ ಮಾಡಿದ್ದೀರಿ ಅದಕ್ಕೆ ತುಂಬ ಧನ್ಯವಾದಗಳು.